ಮೊತ್ತ ಮೊದಲ ಬಾರಿಗೆ ವಿಶ್ವದಲ್ಲೇ ಪ್ರಥಮ ಎನ್ನಿಸುವ ಹಾಗೆ ದಕ್ಷಿಣ ಕೊರಿಯಾದ ಆಫೀಸ್ ಒಂದರ ಮೆಟ್ಟಿಲಿಂದ ಕೆಳಕ್ಕೆ ಹಾರಿ ರೋಬೋಟ್ ಒಂದು ಪ್ರಾಣ ಬಿಟ್ಟಿದೆ. ಹೌದು, ನಿಜ. ಕೆಲಸದ ಒತ್ತಡ ತಾಳಲಾರದೆ ರೋಬೋಟ್ ಆಫೀಸಿನ ಮೆಟ್ಟಲಿಂದ ಕೆಳಕ್ಕೆ ಹಾರಿ ಪ್ರಾಣ ಬಿಟ್ಟಿದೆ. ಏನಿದು ವಿಸ್ಮಯ? ಈ ಬಗ್ಗೆ ಒಂದಷ್ಟು ವಿಷಯ ತಿಳಿದುಕೊಳ್ಳೋಣ. ಬನ್ನಿ, ವಿಸ್ಮಯ ಲೋಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಭಾಷ್ ರೈ. ಫ್ರೆಂಡ್ಸ್, ಮನುಷ್ಯ ತುಂಬ ಮಾನಸಿಕವಾಗಿ ಬಳಲಿದಾಗ ಆತ್ಮಹತ್ಯೆ ಮಾಡಿಕೊಳ್ಳುವ ಆಲೋಚನೆಗಳು ಬರುವುದು ಸಹಜ. ಹಾಗಂತ ರೋಬೋಟ್ಗಳಿಗೆ ಭಾವನೆ ಇದೆಯಾ? ರೋಬೋಟ್ಗಳು ಕೂಡ ಆತ್ಮಹತ್ಯೆ ಅಂತ ಒಂದು ವಿಚಾರಕ್ಕೆ ಬರಲು ಸಾಧ್ಯವೇ? ಈ ವಿಷಯ ಕೂಲಂಕುಷವಾಗಿ ವಿವರಿಸಬೇಕಾದರೆ ದಕ್ಷಿಣ ಕೊರಿಯಾದ ಬಗೆಗಿನ ಕೆಲವು ವಿಷಯಗಳನ್ನು ನಾನು ನಿಮಗೆ ಈ ಮೊದಲು ಹೇಳಬೇಕು. ದ ಮೋಸ್ಟ್ ಡಿಪ್ರೆಸಿವ್ ಕಂಟ್ರಿ ಇನ್ ದ ವರ್ಲ್ಡ್ ಯಾವುದಂತ ಕೇಳಿದರೆ ಅದು ದಕ್ಷಿಣ ಕೊರಿಯಾ. ಇಲ್ಲಿ ಆತ್ಮಹತ್ಯಾ ಪ್ರಕರಣಗಳು ಅತಿ ಹೆಚ್ಚು. ಸದ್ಯಕ್ಕೆ ಈಗ ಅದು ರೋಬೋಟ್ಗಳನ್ನು ಕೂಡ ಬಿಟ್ಟಿಲ್ಲ. ಕೆಲಸದ ಒತ್ತಡ ತಾಳಲಾರದೆ ರೋಬೋಟ್ ಆತ್ಮಹತ್ಯೆ ಮಾಡಿಕೊಂಡಿದೆ ಹಾಗಂತ ದಕ್ಷಿಣ ಕೊರಿಯಾದಿಂದ ವರದಿಯಾಗಿದೆ. ಹಾಗೆ ನೋಡುವುದಾದರೆ ದಕ್ಷಿಣ ಕೊರಿಯಾದಲ್ಲಿ ರೋಬೋಟ್ಗಳ ಬಳಕೆ ತುಂಬ ಹೆಚ್ಚು. ಯಾಕೆಂದರೆ ಅಲ್ಲಿ ಜನಸಂಖ್ಯೆ ತುಂಬ ಕಡಿಮೆ. 5 ಕೋಟಿ ಜನಸಂಖ್ಯೆ ಇರುವ ರಾಷ್ಟ್ರ. ದಿನೇ ದಿನ ಜನಸಂಖ್ಯೆ ಪ್ರಮಾಣ ಕುಸಿಯುತ್ತಾ ಇದ್ದು 5 ಕೋಟಿಯಿಂದ 4 ಕೋಟಿ, 4 ಕೋಟಿಯಿಂದ 3 ಕೋಟಿಗೆ ಬರುವ ಸಂಭವ ಕೂಡ ಇದೆ. ಅದಕ್ಕೆ ಬೇಕಾಗಿ ಕೆಲಸಗಾರರ ಕೊರತೆಯಿಂದ ರೋಬೋಟ್ಗಳನ್ನು ಬೇರೆ ದೇಶಗಳಿಂದ ತರಿಸಿ ಅಲ್ಲಿ ಆಫೀಸ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡಿಕೊಳ್ಳಲಾಗುತ್ತಿದೆ. ಸರ್ಕಾರದ ನಿರಂತರ ಪ್ರಯತ್ನಗಳ ನಡುವೆಯೂ ಕೂಡ ಅಲ್ಲಿ ಆ ದೇಶಕ್ಕೆ ತನ್ನ ಜನಸಂಖ್ಯೆಯ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಈ ರೋಬೋಟ್ಗಳ ಬಳಕೆಗೆ ಅಲ್ಲಿನ ಜನರು ಕೂಡ ಒಗ್ಗಿ ಹೋಗಿದ್ದಾರೆ. ಕಳೆದ ಜೂನ್ 20ರಂದು ಸಂಜೆ 4 ಗಂಟೆಯ ಹೊತ್ತಿಗೆ ದಕ್ಷಿಣ ಕೊರಿಯಾದ ಗೂಮಿ ಸಿಟಿಯ ಆಫೀಸ್ ಒಂದರ ಮೆಟ್ಟಿಲಿಂದ ಕೆಳಕ್ಕೆ ಹಾರಿ ರೋಬೋಟ್ ಒಂದು ಆತ್ಮಹತ್ಯೆ ಮಾಡಿಕೊಂಡಿದೆ ಹಾಗಂತ ಅಲ್ಲಿಂದ ವರದಿಯಾಗಿದೆ. ಈ ರೋಬೋಟ್ನ ಇತಿಹಾಸವನ್ನು ಗಮನಿಸುವುದಾದರೆ ಈ ರೋಬೋಟನ್ನು ಕ್ಯಾಲಿಫೋರ್ನಿಯಾದ BR ರೋಬೋಟಿಕ್ಸ್ ಎಂಬ ಕಂಪನಿಯು ತಯಾರಿಸಿಕೊಟ್ಟಿತ್ತು. ಆಫೀಸಿನ ಕಡತಗಳನ್ನು ಟೇಬಲ್ನಿಂದ ಟೇಬಲ್ಗೆ ಸಾಗಿಸುವುದು, ಮಾಹಿತಿಗಳನ್ನು ರವಾನೆ ಮಾಡುವುದು, ಇಂತಹ ಕೆಲಸಗಳನ್ನು ಆ ಆಫೀಸಿನಲ್ಲಿ ಮಾಡುತ್ತಾ ಇತ್ತು. ಇತರ ಉದ್ಯೋಗಿಗಳಂತೆ ಎಂಪ್ಲಾಯ್ ಕಾರ್ಡನ್ನು ಕೂಡ ಹೊಂದಿತ್ತು. ಒಂದು ಮಹಡಿಯಿಂದ ಇನ್ನೊಂದು ಮಹಡಿಗೆ ಹೋಗಬೇಕಾದರೆ ಲಿಫ್ಟನ್ನು ಬಳಸುವಂತಹ ತಂತ್ರಜ್ಞಾನವನ್ನು ಕೂಡ ಈ ರೋಬೋಟ್ ಹೊಂದಿತ್ತು. ಆದರೆ ಮೆಟ್ಟಿಲಿಂದ ಯಾವತ್ತೂ ಇಳಿಯುವಂತಹ ಪರಿಪಾಠ ಇರಲಿಲ್ಲ. ಸರ್ಕಾರಿ ಇಲಾಖೆಯ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಈ ರೋಬೋಟ್ ಯಾವೊಬ್ಬನ ಸಹಾಯ ಕೂಡ ಇಲ್ಲದೆ ಎಲ್ಲ ಕೆಲಸವನ್ನು ತನ್ನ ಸ್ವಂತಿಕೆಯಿಂದ ನಿರ್ಧಾರ ಕೈಗೊಂಡು ಮಾಡಿಕೊಳ್ಳುವಂತಹ ಚಾಕಚಕ್ಯತೆಯನ್ನು ಹೊಂದಿತ್ತು. ಒಟ್ಟಾರೆಯಾಗಿ ಹೇಳುವುದಾದರೆ ಇತರ ಉದ್ಯೋಗಿಗಳಂತೆ ಎಲ್ಲ ಕೆಲಸವನ್ನು ಸುಲಲಿತವಾಗಿ ಮಾಡಿ ಮುಗಿಸುತ್ತಾ ಇತ್ತು. ಆ ಆಫೀಸಿನ ಒಂದು ಭಾಗವೇ ಆಗಿತ್ತು. ಇಷ್ಟೊಂದು ಮುಂದುವರಿದಿದ್ದ ರೋಬೋಟ್ ಆತ್ಮಹತ್ಯೆ ಮಾಡಿಕೊಳ್ಳಲು ಹೇಗೆ ಸಾಧ್ಯ? ರೋಬೋಟನ್ನು ವಿನ್ಯಾಸಗೊಳಿಸುವಾಗಲೇ ಅದಕ್ಕೆ ಅಳವಡಿಸಿದ್ದ ಸೆನ್ಸಾರ್ಗಳಾಗಲಿ, ಸ್ಮಾರ್ಟ್ ಫೀಚರ್ಗಳಾಗಲಿ ಅದನ್ನು ಮೆಟ್ಟಿಲಿನ ಹತ್ತಿರ ಹೋಗದಂತೆ ತಡೆಯುವ ಸಾಮರ್ಥ್ಯವಿತ್ತು. ಮಾತ್ರವಲ್ಲ, ಬೇಕಾದರೆ ಲಿಫ್ಟ್ ಕೂಡ ಬಳಸುತ್ತಾ ಇತ್ತು. ಅದಕ್ಕೆ ಅಳವಡಿಸಿದ್ದ ಸೆನ್ಸಾರ್ಗಳು ಹಾಗೂ ಫೀಚರ್ಗಳು ಆ ರೋಬೋಟು ತಾನು ಏನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ಸ್ವತಂತ್ರವಾಗಿ ನಿರ್ಧಾರ ಮಾಡುವ ಶಕ್ತಿ ಹೊಂದಿತ್ತು. ಎಲ್ಲರೂ ಹೇಳುವಂತೆ ಆತ್ಮಹತ್ಯೆಗೆ ಸ್ವಲ್ಪ ಹೊತ್ತು ಮೊದಲು ಅದು ಸ್ವಲ್ಪ ವಿಚಲಿತರಾಗಿದ್ದಂತೆ ಕಾಣ್ತಾ ಇತ್ತು. ವಿಚಿತ್ರವಾದ ವರ್ತನೆಯೊಂದಿಗೆ ತನ್ನ ಎಂದಿನ ಚಟುವಟಿಕೆಗಳನ್ನು ಮರೆತು ಮತ್ತೆ ಮತ್ತೆ ಮೆಟ್ಟಿಲಿನ ಹತ್ತಿರ ಹೋಗುವುದು ಬರುವುದು, ಅದರ ಮೆಟ್ಟಿಲಿನ ಹತ್ತಿರವೇ ಸುಳಿದಾಡುವಂತಹ ಒಂದು ವಿಚಿತ್ರ ವರ್ತನೆಯನ್ನು ಮಾಡುತ್ತಾ ಇತ್ತು. ಕೊನೆಗೂ ಮೆಟ್ಟಿಲಿಂದ ಕೆಳಕ್ಕೆ ಹಾರಿ ಪ್ರಾಣ ಬಿಟ್ಟಿತು. ಹಾಗೆ ನೋಡಿದರೆ ರೋಬೋಟ್ನಲ್ಲಿ ಏನಾದರೂ ತಾಂತ್ರಿಕ ದೋಷಗಳು ಇದ್ದರೆ ಅದು ಮೊದಲೇ ಗೊತ್ತಾಗುತ್ತದೆ. ಆದರೆ ಅಂತಹ ಯಾವುದೇ ಸುಳಿವನ್ನೂ ಕೂಡ ಕೊಡದೆ ತಾನು ಎಂದಿಗೂ ಹೋಗದ ಮೆಟ್ಟಿಲಿನ ಹತ್ತಿರ ಹೋಗಿ ವಿಚಿತ್ರವಾಗಿ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಂದರೆ ವಿಚಿತ್ರ. ಅದಕ್ಕಾಗಿ ಇದನ್ನು ಜಗತ್ತಿಡೀ ಆತ್ಮಹತ್ಯೆ ಅಂತ ಬಿಂಬಿಸ್ತಾ ಇದೆ. ಸದ್ಯಕ್ಕೆ ರೋಬೋಟ್ನ ಎಲ್ಲ ಚೂರು ಚೂರಾದ ತುಣುಕುಗಳನ್ನು ಒಟ್ಟು ಮಾಡಿ ಅದನ್ನು ಸೃಷ್ಟಿಸಿದ ಕಂಪನಿಗೆ ರವಾನಿಸಲಾಗಿದೆ. ಪ್ರಕರಣದ ಪೂರ್ಣ ತನಿಖೆ ಮಾಡಿ ಏನಾಗಿರಬಹುದು ಎಂದು ವರದಿ ಒಪ್ಪಿಸುವಂತೆ ಕೇಳಿಕೊಳ್ಳಲಾಗಿದೆ. ವರದಿಯ ನಂತರ ಸಂಪೂರ್ಣ ವಿವರ ಹೊರಬರಬಹುದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ.